ನಮ್ಮ ಪ್ರತಿಷ್ಠೆಗೋಸ್ಕರ ನಾವು ಹೋರಾಟ ಮಾಡ್ತಿಲ್ಲ. ನಾವೇನು ಕೆಲಸ ಇಲ್ಲ ಅಂತ ನಿರುದ್ಯೋಗಿ ಕೂಡ ಅಲ್ಲ. ಇದು ನಮ್ಮ ಹಕ್ಕು, ನಮ್ಮ ಬದುಕು. ಇದನ್ನೇ ಬದುಕು, ನಮ್ಮ ಬದುಕನ್ನು ಬೀದಿಗೆ ತಳ್ಳಿದ್ರೆ ರೈತರಿಂದ ಸರ್ಕಾರ, ಸರ್ಕಾರದಿಂದ ರೈತರಲ್ಲ. ರೈತರು ಏನಾದರೂ ಮನಸ್ಸು ಮಾಡಿ ಒಂದು ವಾರ ತರಕಾರಿ ಮತ್ತು ಹಾಲು ಎರಡನೇ ಸ್ತಬ್ಧ ಮಾಡಿಬಿಟ್ರೆ ಇಡೀ ರಾಜ್ಯ ಅಲ್ಲೋಲ ಕಲ್ಲಲಾಗುತ್ತೆ. ಹುಷಾರ್, ಅದನ್ನು ಮಾಡಬೇಕಾಗುತ್ತೆ, ಬಹಳ ಕಷ್ಟ ಐತೆ ಅದನ್ನು. ಆದರೆ ಈ ಬೀದಿಯಲ್ಲಿ ಇಳಿದು ಹೋರಾಟ ಮಾಡಲಿಕ್ಕೆ ನಾವೇನು ತಯಾರಿದ್ದೀವಿ. ನಮಗೆ ಎಲ್ಲಂತ ದೊಡ್ಡ ಮಟ್ಟದ ಹೋರಾಟ ರೆಡಿ ಮಾಡ್ತೀವಿ. ಸರ್ಕಾರ ಕೂಡಲೇ ಗಮನಿಸಬೇಕು. ಗಮನಿಸಿದಂತೆ ಮಾತು ಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ವಚನ ಭ್ರಷ್ಟ ಸರ್ಕಾರ. ಯಾಕೆ ಪಂಚಾಯತ್ಗಳು ಇಲ್ವಾ ನಿಮಗೆ? ಹೇಳಿದ್ದು ಕೇಳೋಕ್ಕೆ ಕಿವಿ ಇಲ್ವಾ ನಿಮಗೆ? ನಮ್ಮ ಸಮಸ್ಯೆಗೆ ಮಾತಾಡೋಕ್ಕೆ ಬಾಯಿಲ್ಲ ನಿಮಗೆ? ಈ ಕೆಲಸನ ಮುಂದುವರಿಸಿ ಮಾಡಲಿಕ್ಕೆ ತಲೆಯಲ್ಲಿ ಬುದ್ಧಿ ಶಕ್ತಿ ಇಲ್ವಾ ನಿಮಗೆ? ಇಚ್ಛಾಶಕ್ತಿ ಇಲ್ವಾ ನಿಮಗೆ? ನಾವು ಬೀದಿಯಲ್ಲಿ ಬಿದ್ದು ಕೇಕೆ ಹೊಡಿತಾ ಇದೀವಿ, ಚಳವಳಿ ಮಾಡ್ತಾ ಇದೀವಿ, ನಿಮಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಅದಕ್ಕೆ ಪಂಚಾಯತ್ಗಳೆಲ್ಲದ ಸರ್ಕಾರ, ವಚನ ಭ್ರಷ್ಟ ಸರ್ಕಾರಕ್ಕೆ ಇವತ್ತು ದೇವನಹಳ್ಳಿ ಚಲೋ ದೊಡ್ಡ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅಖಂಡ ಬಳ್ಳಾರಿ ಜಿಲ್ಲೆಯಿಂದ 200 ಜನ ರೈತರು ಹಂಪಿ ಎಕ್ಸ್ಪ್ರೆಸ್ ರೈಲಿನ ಮುಖಾಂತರ ಹೋಗಿ ಮತ್ತೆ ವಾಪಸ್ ಆದ ರೈಲಿಗೆ ಬರ್ತೀವಿ. ವಾಹನಗಳನ್ನು ತಗೊಂಡು ಹೋಗ್ತಾ ಇದೀವಿ. ಮತ್ತೆ ಮೊನ್ನೆ ಹೊಸಪೇಟೆಗೆ ಬಂದಾಗ ಮುಖ್ಯಮಂತ್ರಿಗಳು ಹೇಳ್ತಾರೆ, ರೈತರ ಕೃಷಿ ಪಂಪ್ ಸೆಟ್ಗೆ ಹಗಲು 7 ತಾಸು ಕೊಡ್ತೀವಿ. ಹಗಲು ಕೊಡ್ತಾ ಇಲ್ಲ ಸ್ವಾಮಿ, ರಾತ್ರಿ ಕೊಡ್ತಾ ಇದೀರಿ. ರಾತ್ರಿ ಹೊತ್ತು ಹೋಗಿ ನಾವು ನೀರು ಕಟ್ಟಬೇಕು 12 ಗಂಟೆ ಮಠ. ಬೆಳಗಿನ ಜಾವ 3 ಗಂಟೆಗೆ ಹೋಗಿ ಕೊಡ್ತೀರಿ, 3 ಗಂಟೆಗೆ ಹೋಗಿ ಕಟ್ಟಬೇಕು ನಾವು ನೀರು. ಹಗಲೊತ್ತಲ್ಲಿ ಕೊಡ್ತಾ ಇದ್ದೀರಿ ನೀವು ಮಾತು ಕೊಟ್ಟಂತೆ ಮಾತು ನಡ್ಕೊಳ್ತಿಲ್ಲ. ಏನು ಕೇಂದ್ರದಲ್ಲಿ ಸುಮಾರು ದಿನಗಳ ಹೋರಾಟ ಮಾಡಿದ ಕೇಂದ್ರ ಸರ್ಕಾರ ಭೂ ಸ್ವಾಧೀನ ಮತ್ತು ಇದೇನು ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಂಡು ರಾಜ್ಯ ಸರ್ಕಾರಗಳು ನಾವು ತಗೊಳ್ತೀವಿ ಅಂತ ಹೇಳಿದ್ರಿ. ಇವತ್ತು ನಿಮ್ಮ ಕೈಲಿ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಳಕ್ಕಾಗ್ತಾ ಇಲ್ಲ. ಇವನ್ನೆಲ್ಲನೂ ಪ್ರತಿಭಟಿಸಿ ಉಗ್ರವಾದಂಥ ಹೋರಾಟ ಹಮ್ಮಿಕೊಂಡಿದ್ದೀವಿ. ಈಗಲಾದರೂ ಸರ್ಕಾರ ಎಚ್ಚೆತ್ತು ನಮ್ಮ ಸಮಸ್ಯೆಗಳಿಗೆ ಇತಿಶ್ರೀ ಹಾಡಲೇಬೇಕು ಅಂತಂದೇಳಿ ಇವತ್ತು ಬಳ್ಳಾರಿಯ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ. ಗೊತ್ತಾಗಿದೆ ಅವರಿಗೆ ಶಾರದನ್ನ ದುರ್ಬಳಕೆ ಮಾಡ್ತಕ್ಕಂಥ ಜನ ಅತಿ ಹೆಚ್ಚಾದರಿಂದ ಇಲ್ಲಿ ಏನಾಗಿದೆ, ಪ್ರಾಮಾಣಿಕ ಹೋರಾಟಗಾರರಿಗೆ, ಚಳವಳಿಗಾರರಿಗೆ ಒಂಥರ ಅಸಹ್ಯ ಆಗ್ತಿದೆ. ನಮಗೆ ನಾವು ಹೋದಂದ್ರೆ ಯಾವನೋ ಮಾಡಿರ್ತಕ್ಕಂಥ ಅಡ್ಡದಾರಿ ಕೆಲಸ ನಮ್ಮ ಮೇಲೆ ಕೊಟ್ಟು ತೋರಿಸುವಂಥ ಕೆಲಸಗಳು ಸಮಾಜದಲ್ಲಿ ನಿರ್ಮಾಣ ಆಗಿದೆ. ಹಸಿರು ಶಾಲೆ ಹಾಕಿದವರೆಲ್ಲರೂ ಪ್ರಾಮಾಣಿಕ ಹೋರಾಟಗಾರ ಅಲ್ಲ ಅನ್ನೋದಕ್ಕೆ ನಮ್ಮ ಮೇಲೆ ಮನವರಿಕೆ ಆಗಿದೆ. ಈ ನಾವುಗಳು ರಾಜ್ಯ ಸಮಿತಿ ಜೊತೆಗೆ ನಿಖರವಾಗಿ ಹೇಳ್ತಾರೆ ಅಂಥ ಕಮಿಟಿಗಳೇನು ಹುಡ್ತಾದವಲ್ಲ, ಅವನು ಇರ್ತವಂದ್ರೆ ಯಾಕೆ ಕಂಪ್ಲೇಂಟ್ ಮಾಡಬಾರ್ದು ನೀವು? ರಾಜ್ಯ ಮಟ್ಟದಲ್ಲಿ ಸರ್ಕಾರಕ್ಕೆ ವಿಜಿಲೆನ್ಸ್ ಇದೆ, ಪೊಲೀಸ್ ಇಲಾಖೆ ಇದೆ, ಆಡಳಿತ ಯಂತ್ರ ಇದೆ, ಇಂಥವೆಲ್ಲ ಅದಾವಲ್ಲ, ಇವ್ರು ಬಗ್ಬಡಿ ನಾವು ಕೂಡ ಒತ್ತಾಯ ಮಾಡ್ತಾ ಇದೀವಿ. ಅದು ಮುಂದಿನ ದಿನಗಳಲ್ಲಿ ನಡೀತೀವಿ. ಆದರೆ ಅಖಂಡ ಬಳ್ಳಾರಿ ಜಿಲ್ಲೆಯಿಂದ ಮಾತ್ರ ಈ ಸರ್ಕಾರ ಇರೋದ್ರೊಳಗೆ ನಮ್ಮ ಸಮಸ್ಯೆಗೆ ಏನು ಆಗಬೇಕು ಅಂತದನ್ನು ಮಾಡಲಿಲ್ಲ ಅಂದರೆ ಇಲ್ಲಿ ಸರಿಯಾದಂಥ ಪಾಠನ ಬೀದಿಯಲ್ಲಿ ತೋರಿಸ್ತೀವಿ ಅಂತ ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೀವಿ. ಹೀಗೆ ಹಲವಾರು ಜನ ನಾವು ನೋಡ್ಕೊಂಡು ನಮ್ಮ ಅನುಭವ ಇವತ್ತು ರೈತ ಚಳವಳಿ ನಾನು ಬೆಳೆಸಿರ್ತಕ್ಕಂಥ ನಮ್ಮ ಜೊತೆಗಿರ್ತಕ್ಕಂಥ ಇವತ್ತು ಬೇರೆ ಬೇರೆ ಹೆಸರಿಟ್ಟುಕೊಂಡು ಬೆಳ್ಕೊಂಡು ತಮ್ಮ ವೈಯಕ್ತಿಕ ಜೀವನ ಮಾಡಲಿಕ್ಕೆ ಹೋಗ್ತಾರೆ. ಅಂಥವ್ರಿಗೆ ನಾನು ಅವ್ರಿಗೆ ಪರ್ಸ್ನಲಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ವೈಯಕ್ತಿಕ ಜೀವನಕ್ಕೆ ಹಲವಾರು ದಾರಿಗಳಿದ್ದಾವೆ. ಈ ದೇಶದ ಮಾಲೀಕರ ಒಂದು ಅಸ್ತ್ರ ಏನಿದೆ ಇದನ್ನು ದುರ್ಬಳಕೆ ಮಾಡಬಾರ್ದಂತ ಅವರಿಗೆ ನಾನು ವಿನಂತಿನ ಮಾತ್ರ. ಅಂತ ಕೆಲಸ ಮಾಡಬಾರ್ದು. ಚಳುವಳಿ ಅಂದರೆ ಎಲ್ಲ ಒಂದರೆ, ವಿಚಾರ ಅಂದರೆ ಎಲ್ಲ ಒಂದರೆ, ಸಂಘಟನೆ ಅಂದ್ರೆ ಒಂದೇ ಬರೀ ನಮ್ಮ ಜೊತೆ ಕೈ ಕೊಡ್ತೀರಿ. ಯಾಕೆ ನಮ್ಮ ಮುಟ್ಟೆ ಹಾಕಿ ಹೋಗ್ತದೆ ನೀವು? ಈಗ ನಿಮಗೆ ವೈಯಕ್ತಿಕ ಜೀವನ ಮಾಡಲಿಕ್ಕೆ ಅವಕಾಶ ಸಿಗ್ತಿಲ್ಲವಲ್ಲ, ಅದಕ್ಕೋಸ್ಕರ ನೀವು ಹೋಗ್ತದೆ. ಅಂಥವ್ರಿಗೆ ನಮ್ಮ ಧಿಕ್ಕಾರ.